Hey guys, welcome back to the channel. So finally most awaited Clash in Italy Premium live event ಕೂಡ ಮುಗ್ದಿದೆ and literally guys what a show. ನಿಜವಾಗ್ಲೂ ಕ್ರೌಡ್ ಎನರ್ಜಿ ನೆಕ್ಸ್ಟ್ ಲೆವೆಲ್ ಗುರು. ಅದಕ್ಕೆ ನಾನು ಸ್ಟಾರ್ಟಿಂಗ್ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಪೋಸ್ಟ್ ಮಾಡಿದೆ, ಕ್ರೌಡ್ ಮಾತ್ರ ಇವತ್ತು ಬೆಂಕಿ ಆಗಿರುತ್ತೆ ಅಂತ. ಬರೀ ಕ್ರೌಡ್ ಮಾತ್ರ ಅಲ್ಲ, ಇಡೀ ಶೋನೇ ನಿಜವಾಗ್ಲೂ ಕೂಡ ಬೆಂಕಿ ಆಗಿತ್ತು ಅಂತ ಹೇಳ್ಬೇಕು. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಗಂತರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ನಮ್ಮ ಗಂತರ್ ಅವರ ಎಂಟ್ರೆನ್ಸ್ ಅಲ್ಲೂ ಕೂಡ ಕ್ರೌಡ್ ಸಿಕ್ಕಾಪಟ್ಟೆ ಗಂತರ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಅಂಡ್ ಕೋಡಿ ರೋಡ್ಸ್ ಅವರ ಥೀಮ್ ಸಾಂಗ್ ನ ಎಷ್ಟು ಲೌಡ್ ಆಗಿ ಆಡ್ತಾ ಇರ್ತಾರೆ ಅಂದ್ರೆ ನನಗೇನೆ ಶಾಕ್ ಆಗ್ತಾ ಇತ್ತು, ಏನು ಎನರ್ಜೆಟಿಕ್ ಆಗಿದ್ದಾರೆ ಗುರು ಇವತ್ತಿನ ಕ್ರೌಡ್ ಅಂತ. ಅಂಡ್ ಮ್ಯಾಚ್ ಪ್ರಾರಂಭ ಆಗುತ್ತೆ, ಮ್ಯಾಚ್ ಡೀಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ನಾನು ಅನ್ಕೋತಾ ಇದ್ದೆ ಇನ್ನೂ ಕೂಡ ಡಬ್ಲ್ಯೂ ಅವರು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಬಹುದು ಈ ಒಂದು ಮ್ಯಾಚ್ ಅಲ್ಲಿ ಅಂತ, ಬಟ್ ಆ ರೇಂಜ್ಗೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಈ ಒಂದು ಮ್ಯಾಚ್ ಅಲ್ಲಿ ಏನು ಡಬ್ಲ್ಯೂ ಅವರು ಹೋಗೋದಿಲ್ಲ. ಒಂದು ಬಾರಿ ನಮ್ಮ ಗಂತರ್ ಅವರು ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ, ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಒಮ್ಮೆ ನಮ್ಮ ಕೋಡಿ ರೋಡ್ಸ್ ಅವರ ಕಡೆಯಿಂದ ಕ್ರಾಸ್ ರೋಡ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅದಕ್ಕೆ ನಮ್ಮ ಗಂತರ್ ಅವರು ಕಿಕ್ಔಟ್ ಮಾಡ್ತಾರೆ. ಒಂದು ಟೈಮ್ ಅಲ್ಲಿ ನಮ್ಮ ಗಂತರ್ ಅವರು ಕೋಡಿ ರೋಡ್ಸ್ ಅವರಿಗೆ ಚೋಕ್ ಹೋಲ್ಡ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ನಾನು ಅನ್ಕೋತಾ ಇದ್ದೆ ಕೋಡಿ ರೋಡ್ಸ್ ಅವರು ಏನಾದ್ರು ಪಾಸ್ ಔಟ್ ಆಗ್ಬಿಡ್ತಾರ ಗುರು, ಈ ರೀತಿ ಏನಾದ್ರು ನಮಗೆ ಶೋನ ಓಪನಿಂಗ್ ಅಲ್ಲೇ ಒಂದು ಶಾಕರ್ ನೋಡೋದಕ್ಕೆ ಸಿಗುತ್ತಾ ಅಂತ. ಬಟ್ ಡಬ್ಲ್ಯೂ ಅವರು ಆ ರೀತಿ ಮಾಡಲಿಲ್ಲ. ನಮ್ಮ ಕೋಡಿ ರೋಡ್ಸ್ ಅವರು ಹಂಗೆ ರೋಪ್ ನ ಟಚ್ ಮಾಡಿ ಅದರಿಂದ ತಪ್ಪಿಸ್ಕೊಬಿಡ್ತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಫೈನಲಿ ಒಂದು ಕೋಡಿ ಕಟರ್ ನ ಕನೆಕ್ಟ್ ಮಾಡಿ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಗಂತರ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಬಟ್ ಎಂಡಿಂಗ್ ಅಲ್ಲಿ ರೆಫ್ರಿಯ ಒಂದು ಬಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದೇನಪ್ಪಾ ಅಂದ್ರೆ ಕೋಡಿ ರೋಡ್ಸ್ ಅವರು ಪಿನ್ ಮಾಡಬೇಕಾದ್ರೆ ನಮ್ಮ ಗಂತರ್ ಅವರ ಒಂದು ಕಾಲು ರೋಪ್ ಅಂಡರ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೇಕು. ರೆಫ್ರಿ 2 ಕೌಂಟ್ ಮಾಡಾದ್ಮೇಲೆ ಕೋಡಿ ರೋಡ್ಸ್ ಅವರು ಗಂತರ್ ಅವರ ಕಾಲ್ನ ಲಿಫ್ಟ್ ಮಾಡ್ತಾರೆ. ಸೊ ಇಲ್ಲಿ ಕೋಡಿ ರೋಡ್ಸ್ ಅವರು ಚೀಟಿಂಗ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಕೋಡಿ ಯು ಆರ್ ಎ ಚೀಟರ್ ನಾಟ್ ಎ ಹೀರೋ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಎಲ್ಲ ಮುಗಿದ್ಮೇಲೆ ಗಂತರ್ ಅವರು ರೆಫ್ರಿ ಜೊತೆ ವಾದನು ಕೂಡ ಮಾಡ್ತಾ ಇರ್ತಾರೆ. ಇಲ್ಲಿಂದ ಕ್ಲಿಯರ್ ಡೈರೆಕ್ಷನ್ ಸಿಕ್ಕಿದೆ. ಗಂತರ್ ಹಾಗೆ ಕೋಡಿ ರೋಡ್ಸ್ ಅವರ ಫ್ಯೂಡ್ ನ ಡಬ್ಲ್ಯೂ ಅವರು ಇನ್ನೂ ಕೂಡ ಹೋಲ್ಡ್ ಮಾಡಿ ಇಟ್ಕೋತಾ ಇದ್ದಾರೆ ಅಂತ. ಸೊ ಮುಂದೊಂದು ದಿನ ಇವರ ನಡುವೆ ಮ್ಯಾಚ್ ಆದ್ರೆ ಈ ಒಂದು ರೀಸನ್ ಇಂದಾನೆ ಇವರ ನಡುವೆ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಓವರ್ ಆಲ್ ಶೋನ ಓಪನಿಂಗ್ ಒಂದು ರೀತಿ ಡೀಸೆಂಟ್ ರೀತಿ ಡಬ್ಲ್ಯೂ ಅವರು ಪ್ರಾರಂಭ ಮಾಡಿದ್ರು. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಜೇಡ್ ಕಾರ್ಗಿಲ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಸ್ಟೋರಿ ಇರಲಿಲ್ಲ. ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ನನಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಆದ್ರೂ ಕೂಡ ಒಂದು ರೀತಿ ನಾರ್ಮಲ್ ಮ್ಯಾಚ್ ನ ಇವರಿಬ್ರು ಕೂಡ ಡೆಲಿವರ್ ಮಾಡ್ತಾರೆ ಅಂತ ಹೇಳ್ಬೇಕು. ಒಂದು ಟೈಮ್ ಅಲ್ಲಿ ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫೇರ್ ಮಾಡೋದಕ್ಕೆ ಮಿಯಾ ಎಂ ಹಾಗೆ ಬಿಫ್ಯಾಬ್ ಅವರ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಈ ಕಡೆ ಅವರು ಬಂದಾಗ ಅಲ್ಲಿಂದ ಶಾರ್ಲ್ ಫೇರ್ ಅವರು ಬಂದು ಇವರಿಬ್ರು ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅದರಿಂದ ರಿಂಗ್ ಮೇಲ್ಗಡೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಾರೆ. ನಮ್ಮ ರಿಯಾ ರಿಪ್ಲಿ ಅವರು ಒಂದು ಹೆಡ್ ಬಟ್ ನ ಕನೆಕ್ಟ್ ಮಾಡಿ ರಿಪ್ಟೈಲ್ ನ ಕನೆಕ್ಟ್ ಮಾಡಿ ಜೇಡ್ ಕಾರ್ಗಿಲ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಬಿಗ್ಗೆಸ್ಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮೊದಲು ನಮ್ಮ ಬ್ರಾಕ್ ಲೆಸ್ನರ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಗಾಯ್ಸ್, ಬ್ರಾಕ್ ಲೆಸ್ನರ್ ಅವರ ಥೀಮ್ ಸಾಂಗ್ ಯಾವ ರೀತಿ ಇದೆ ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಯಾವುದೇ ರೀತಿಯ ಲಿರಿಕ್ಸ್ ಇಲ್ಲ ನಮ್ಮ ಬ್ರಾಕ್ ಲೆಸ್ನರ್ ಅವರ ಥೀಮ್ ಸಾಂಗ್ ಅಲ್ಲಿ, ಬರೀ ಮ್ಯೂಸಿಕ್ ಇದೆ ಅಂತಾನೆ ಹೇಳ್ಬೇಕು. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲರೂ ಕೂಡ ಬ್ರಾಕ್ ಲೆಸ್ನರ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇದ್ವು, ಡುನ್ 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 ಅಂತ. ಲಿಟ್ರಲಿ ಕ್ಲಾಶ್ ಇನ್ ಇಟಲಿಯ ಕ್ರೌಡ್ ಕೂಡ ಬ್ರಾಕ್ ಲೆಸ್ನರ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇದ್ರು. ಅಂಡ್ ಅದನ್ನ ನೋಡಿ ನನಗೆ ಯಪ್ಪ ಇವತ್ತಂತೂ ಕ್ರೌಡ್ ಚಿಂದಿ ಚಿತ್ರನ ಮಾಡ್ತಿದ್ದಾರೆ ಅನ್ಕೊಂಡೆ. ಥೀಮ್ ಸಾಂಗ್ ಇಲ್ದಲೆ ಥೀಮ್ ನ ಆಡ್ತಾ ಇದ್ರು ಗುರು. ಆ ರೇಂಜ್ಗೆ ಎನರ್ಜೆಟಿಕ್ ಆಗಿದ್ರು ಇವತ್ತಿನ ಕ್ರೌಡ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬ್ರಾಕ್ ಲೆಸ್ನರ್ ಅವರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಎಂಟ್ರಿನ ಕೊಡ್ತಾರೆ. ಅದಾದ್ಮೇಲೆ ನಮಗೆ ಒಬಾಫೆಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಒಬಾಫೆಮಿ ಅವರ ಥೀಮ್ ಸಾಂಗ್ ಕೂಡ ಅಷ್ಟೇ ಚೆನ್ನಾಗಿ ಕ್ರೌಡ್ ರಿಯಾಕ್ಷನ್ ನ ಕೊಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಮ್ಯಾಚ್ ಪ್ರಾರಂಭ ಆಗುತ್ತೆ. ಬ್ರಾಕ್ ಲೆಸ್ನರ್ ಅವರ ಇಂಟ್ರೊಡ್ಯೂಕ್ಷನ್ ನ ನಮ್ಮ ಪಾಲ್ ಎಮಿನೋ ಅವರು ಕೊಡ್ತಾರೆ. ಮ್ಯಾಚ್ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರ ಮೇಲೆ ಒಂದ್ FI ನ ಕನೆಕ್ಟ್ ಮಾಡ್ತಾರೆ, ಎರಡನೇದನ್ನ ಕನೆಕ್ಟ್ ಮಾಡ್ತಾರೆ, ಮೂರನೇ FI ನೋಡೋದಕ್ಕೆ ಸಿಗುತ್ತೆ. ಅಂಡ್ ಫೈನಲಿ 4ನೇ FI. ಸ್ಟಾರ್ಟಿಂಗ್ ಅಲ್ಲೇ 4 FIs ಗಳನ್ನ ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರ ಮೇಲೆ ಕನೆಕ್ಟ್ ಮಾಡ್ತಾರೆ. ಎಲ್ಲರೂ ಕೂಡ ಶಾಕ್ ಇದ್ರು. ಒಬಾಫೆಮಿ ಅವ್ರನ್ನ ಪಿನ್ ಮಾಡ್ತಾರೆ. ನಾನು ಅನ್ಕೊಂಡೆ
ಓಕೆ ಒಬಾಫೆಮಿ ಅವರ ಕತೆ ಮುಗಿತು, ಸ್ಕ್ವಾಶ್ ಮಾಡಿದ್ರು ಒಬಾಫೆಮಿ ಅವ್ರನ್ನ ಅಂತ. ಬಟ್ ಒಬಾಫೆಮಿ ಅವರು ಕಿಕ್ಔಟ್ ಮಾಡ್ತಾರೆ ಅಂಡ್ ಅದನ್ನ ನೋಡಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಪಾಲ್ ಹೆಮಿನ್ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಕಮೋರಾ ಲಾಕ್ ನ ಕನೆಕ್ಟ್ ಮಾಡು ಅಂತ ಹೇಳ್ತಾರೆ. ಅಂಡ್ ಅದರಿಂದ ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರ ಮೇಲೆ ಕಮೋರಾ ಲಾಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆಗ ನಮ್ಮ ಒಬಾಫೆಮಿ ಅವರು ಸ್ವಲ್ಪ ಫೇಡ್ ಮಾಡ್ತಾರೆ ಅಷ್ಟೇ. ಬಟ್ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಹಂಗೆ ಒಂದೇ ಕೈಯಲ್ಲಿ ಆ ಒಂದು ಲಾಕ್ ನ ಕನೆಕ್ಟ್ ಮಾಡ್ಕೊಂಡಿದ್ದಾಗ್ಲೇನೆ ಬ್ರಾಕ್ ಲೆಸ್ನರ್ ಅವ್ರನ್ನ ಅವರು ಲಿಫ್ಟ್ ಮಾಡ್ತಾರೆ ಅಂತ ಹೇಳ್ಬೇಕು. ಅದಂತೂ ಇನ್ನೂ ಕೂಡ ಶಾಕಿಂಗ್ ಆಗಿತ್ತು. ಇದಾದ್ಮೇಲೆ ಮತ್ತೊಮ್ಮೆ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರಿಗೆ ಇನ್ನ ಒಂದು FI ನ ಕನೆಕ್ಟ್ ಮಾಡ್ತಾರೆ. ಬಟ್ ಒಬಾಫೆಮಿ ಅವರು ಇನ್ನೂ ಕೂಡ ಕಿಕ್ಔಟ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೊಮ್ಮೆ ಕಿಮೋರಾ ಲಾಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಒಬಾಫೆಮಿ ಅವರು ಬ್ರಾಕ್ ಲೆಸ್ನರ್ ಅವರಿಂದ ಆ ಒಂದು ಲಾಕ್ ಇಂದ ತಪ್ಪಿಸ್ಕೊಂಡು ಬ್ರಾಕ್ ಲೆಸ್ನರ್ ಅವರಿಗೆನೆ ಒಂದು ಚೋಕ್ ಸ್ಲಾಮ್ ನ ಕನೆಕ್ಟ್ ಮಾಡಿ ಬ್ರಾಕ್ ಲೆಸ್ನರ್ ಅವ್ರನ್ನ ಪಿನ್ ಮಾಡ್ತಾರೆ. ಬಟ್ ಬ್ರಾಕ್ ಲೆಸ್ನರ್ ಅವರು ಇಲ್ಲಿ ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ಬ್ರಾಕ್ ಲೆಸ್ನರ್ ಅವರು ರಿಂಗ್ ಇಂದ ಹೊರಗಡೆ ಹೋಗ್ತಾರೆ. ನಮ್ಮ ಒಬಾಫೆಮಿ ಅವರು ಕೂಡ ರಿಂಗ್ ಇಂದ ಹೊರಗಡೆ ಬಂದು ಬ್ರಾಕ್ ಲೆಸ್ನರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಆ ಒಂದು ಅನೌನ್ಸರ್ ಟೇಬಲ್ ನ ಕ್ಲೀನ್ ಮಾಡಿ ಅನೌನ್ಸರ್ ಟೇಬಲ್ ಮೇಲ್ಗಡೆ ಪವರ್ ಬಾಂಬ್ ನ ಕನೆಕ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಬಟ್ ಇಲ್ಲಿ ಉಲ್ಟಾ ಬ್ರಾಕ್ ಲೆಸ್ನರ್ ಅವರೇ ಒಬಾಫೆಮಿ ಅವರಿಗೆ ಅನೌನ್ಸರ್ ಟೇಬಲ್ ಮೇಲ್ಗಡೆ ಒಂದು FI ನ ಕನೆಕ್ಟ್ ಮಾಡ್ತಾರೆ. ಅಂಡ್ FI ನ ಕನೆಕ್ಟ್ ಮಾಡಿ ಸೀದಾ ರಿಂಗ್ ಮೇಲ್ಗಡೆ ಹೋಗಿ ಕೌಂಟ್ ಔಟ್ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ವಿನ್ ಆಗೋದಕ್ಕೆ ನೋಡ್ತಾರೆ. ರೆಫ್ರಿ ಕೂಡ ಕೌಂಟ್ ಮಾಡ್ತಾ ಇರ್ತಾರೆ 5, 6, 7 ಅಂತ. ಸಡನ್ ಆಗಿ ನಮ್ಮ ಒಬಾಫೆಮಿ ಅವರು ಏನು ಹಾಗೆ ಇಲ್ವೇನೋ ಆ ರೀತಿ ಅಂಡರ್ಟೇಕರ್ ಅವರ ರೀತಿ ಸಡನ್ ಆಗಿ ಎದ್ದು ನಿಂತ್ಕೊಂಡು ಸೀದಾ ರಿಂಗ್ ಒಳಗಡೆ ಬರ್ತಾರೆ ಅಂತ ಹೇಳ್ಬೇಕು. ಅಂಡ್ ಅದನ್ನ ನೋಡಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಇನ್ನೂ ಕೂಡ ಶಾಕ್ ಆಗ್ತಾರೆ. ಅಂಡ್ ನಮ್ಮ ಒಬಾಫೆಮಿ ಅವರು ಬ್ರಾಕ್ ಲೆಸ್ನರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡೋದಕ್ಕೆ ಲಿಫ್ಟ್ ಮಾಡ್ತಾರೆ. ಬಟ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ಹಂಗೆ ಒಬಾಫೆಮಿ ಅವರ ತಲೆ ಮೇಲಿಂದ ಜಂಪ್ ಮಾಡ್ಕೊಂಡು ಹೋಗಿ ಒಬಾಫೆಮಿ ಅವರಿಗೆ ಒಂದು ಫೈನಲ್ ಅಂಡ್ 7th FI ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಒಬಾಫೆಮಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ನಮ್ಮ ಬ್ರಾಕ್ ಲೆಸ್ನರ್ ಅವರು ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಸೊ ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಬೀಸ್ಟಿ ಬಾಯ್ ಸೋಲೋದಕ್ಕೆ ಚಾನ್ಸೇ ಇಲ್ಲ ಅಂತ. ಅಂಡ್ ಅದೇ ರೀತಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಫೈನಲಿ ಒಬಾಫೆಮಿ ಅವ್ರನ್ನ ಸೋಲಿಸಿದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಬೆಕ್ಕಿ ಲಿಂಚ್ ಹಾಗೆ ಸೋಲ್ ರೂಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳಬೇಕು. ನಮ್ಮ ಸೋಲ್ ರೂಕ್ ಅವರು ಸೋಲ್ ಸ್ನ್ಯಾಚರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ ಒಂದು ಟೈಮ್ ಅಲ್ಲಿ. ಬಟ್ ಅದನ್ನ ತಪ್ಪಿಸ್ಕೊಂಡು ಹಂಗೆ ನಮ್ಮ ಬೆಕ್ಕಿ ಲಿಂಚ್ ಅವರು ಆರ್ಮ್ ಬಾರ್ ನ ಕನೆಕ್ಟ್ ಮಾಡ್ತಾರೆ. ಇನ್ನು ಫೈನಲ್ ಟೈಮ್ ಅಲ್ಲಿ ಇವರಿಬ್ರು ಕೂಡ ಟಾಪ್ ರೋಪ್ ಮೇಲೆ ಇರ್ತಾರೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಐ ಥಿಂಕ್ ಟಾಪ್ ರೋಪ್ ಮಿಂದ ಹೆಲ್ಪ್ ನ ತಗೊಂಡು ಮ್ಯಾನ್ ಹ್ಯಾಂಡಲ್ಸ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಅಲ್ಲಿಂದ ಅವರು ಮಿಸ್ ಆಗಿ ಕೆಳಗಡೆ ಬಿದ್ಕೊಡ್ಲೇನೆ ನಮ್ಮ ಸೋಲ್ ರೂಕ್ ಅವರು ಹಂಗೆ ಸೋಲ್ ಸ್ನ್ಯಾಚರ್ ನ ಔಟ್ ಆಫ್ ನೋವೇರ್ ಕನೆಕ್ಟ್ ಮಾಡಿ ಬೆಕ್ಕಿ ಲಿಂಚ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ಇವತ್ತು ಹೊಸ ವಿಮೆನ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿ ನಮ್ಮ ಸೋಲ್ ರೂಕ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ದಾರೆ. ಒಂದು ರೀತಿ ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಇದನ್ನ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. WWE ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ವರ್ಸಸ್ ಸುಮಾವನ್ ವೇರ್ವುಲ್ಫ್ ಜೇಕೋಬ್ ಫಾಟೋ ಅವರ ನಡುವೆ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಇಡೀ ಕ್ರೌಡ್ ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟೋ ಇಬ್ರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ಬೇಕು. ಅಂಡ್ ಕ್ರೌಡ್ ಎನರ್ಜಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ತನ್ನ ಹೂಲಾ ಫಾಲ್ ಅನ್ನು ಕೂಡ ಆನ್ ದ ಲೈನ್ ಇಟ್ಟಿರ್ತಾರೆ. ಇನ್ನ ಸ್ವಲ್ಪ ಜನ ಹೇಳ್ಬಹುದು ಈ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರು ಚೀಟಿಂಗ್ ಮಾಡಿದ್ರು ಅಂತ. ಬಟ್ ಇಲ್ಲಿ ರೋಮನ್ ರೈನ್ಸ್ ಅವರು ಮಾಡಿದ್ನ ಚೀಟಿಂಗ್ ಅಂತ ಕರೆಯೋದಿಲ್ಲ. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ರೂಲ್ಸ್ ಇರಲಿಲ್ಲ. ಯಾಕಂದ್ರೆ ಇದು ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್. ಕೋಡಿ ರೋಡ್ಸ್ ಅವರು ಮಾಡಿದಂತೂ ಚೀಟಿಂಗು, ಅದನ್ನ ನಾನು ಒಪ್ಕೋತೀನಿ. ಇನ್ನ ಮ್ಯಾಚ್ ಪ್ರಾರಂಭ ಆಗುತ್ತೆ. ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಕಡೆಯಿಂದನೂ ಕೂಡ ಸ್ವಲ್ಪ ಡಾಮಿನೆಂಟ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಜೇಕೋಬ್ ಫಾಟೋ ಅವರು ಕೂಡ ಸಿಕ್ಕಾಪಟ್ಟೆ ಡಾಮಿನೆಂಟ್ ಮಾಡ್ತಾ ಇರ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ರೆಗ್ಯುಲರ್ ಆಗಿ ಈ ಒಂದು ಮ್ಯಾಚ್ ಅಲ್ಲಿ ಟ್ರಾಶ್ ಟಾಕ್ ನ ಮಾಡ್ತಾರೆ ಇರ್ತಾರೆ ಅಂತ ಹೇಳ್ಬೇಕು. ಬೈತಾನೆ ಇರ್ತಾರೆ ನಮ್ಮ ಜೇಕೋಬ್ ಫಾಟೋ ಅವರಿಗೆ. ಅದೆಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೇಕು. ಕ್ರೌಡ್ ಮಧ್ಯೆ ಕೂಡ ಹೋಗಿ ಇವರಿಬ್ಬರು ಕೂಡ ಹೊಡೆದಾಡ್ತಾ ಇರ್ತಾರೆ. ಕ್ರೌಡ್ ಮಧ್ಯೆ ಟೇಬಲ್ ಮೇಲ್ಗಡೆ ಫುಡ್ ಗಳು ಇಟ್ಟಿರ್ತಾರೆ. ಅಂಡ್ ಅದರಲ್ಲಿ ಒಂದು ಐಸ್ ಬಕೆಟ್ ನ ತಗೊಂಡು ನಮ್ಮ ರೋಮನ್ ರೈನ್ಸ್ ಅವರು ಜೇಕೋಬ್ ಫಾಟೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದೆಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೇಕು. ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ಎಕ್ಸ್ಟ್ರೀಮ್ ಲೆವೆಲ್ ಆಗಿ WWE ಅವರು ಈ ಒಂದು ಮ್ಯಾಚ್ ನ ತಗೊಂಡೋದ್ರು. ಇವನ್ ನಮ್ಮ ರೋಮನ್ ರೈನ್ಸ್ ಅವರು ಟೂಲ್ ಬಾಕ್ಸ್ ನು ಕೂಡ ತಗೊಂಡು ಜೇಕೋಬ್ ಫಾಟೋ ಅವರ ಕೈ ಮೇಲೆನೆ ಅಟ್ಯಾಕ್ ಮಾಡ್ತಾರೆ. ನಾನು ಅನ್ಕೊಂಡೆ ಏನಾದ್ರು ಕೈಗೆ ಹೋಯ್ತಾ ಗುರು ಅಂತ. ಯಾಕಂದ್ರೆ ಜೇಕೋಬ್ ಫಾಟೋ ಅವರು ಟೋಂಗಾ ಡೆತ್ ಕ್ಲಿಪ್ ನ ಹಾಕ್ಬಾರ್ದು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಆ ರೀತಿ ಪ್ಲಾನ್ ನ ಮಾಡ್ತಾರೆ ಅಂತ ಹೇಳ್ಬೇಕು. ಒಂದು ಬಾರಿ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ ನಮ್ಮ ಜೇಕೋಬ್ ಫಾಟೋ ಅವರ ಕಡೆಯಿಂದ. ಕಿಕ್ಔಟ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ಜೇಕೋಬ್ ಫಾಟೋ ಅವರಿಗೆ ಒಂದು ಟೈಮ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸ್ಟೀಲ್ ಸ್ಟೆಪ್ ನ ರಿಂಗ್ ಮೇಲ್ಗಡೆಯಿಂದ ಡೈರೆಕ್ಟ್ ಆಗಿ ಅವರ ತಲೆ ಮೇಲೆ ಎತ್ತಾಕ್ತಾರೆ. ಅದು ಕೂಡ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಷ್ಟಕ್ಕೆ ನಿಲ್ಲೋದಿಲ್ಲ. ನಮ್ಮ ರೋಮನ್ ರೈನ್ಸ್ ಅವರು ಜೇಕೋಬ್ ಫಾಟೋ ಅವರಿಗೆ ಬೇರಿಕೇಡ್ ಥ್ರೂ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಈ ಬಾರಿ ಬೇರಿಕೇಡ್ ಟೈಮ್ ಸ್ಕೀಪರ್ ಏರಿಯಾ ಹತ್ರ ಇರುತ್ತಲ್ಲ ಅದಾಗಿರಲಿಲ್ಲ.
ಬದಲಿಗೆ ರಿಂಗ್ ಹತ್ರನೇ ಇರುತ್ತಲ್ಲ ಆ ಒಂದು ಬ್ಯಾರಿಕೇಡ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಗಳಿಗೂ ಕೂಡ ಸ್ವಲ್ಪ ಏಟ್ ಆಗುತ್ತೆ. ಇದಾದ್ಮೇಲೆ ನಮ್ಮ ಜೇಕಬ್ ಫಾಟೋ ಅವ್ರನ್ನ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದು ಇನ್ನ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಜೇಕಬ್ ಫಾಟೋ ಅವರು ಕಿಕ್ಔಟ್ ಮಾಡಿಬಿಡ್ತಾರೆ. ರೋಮನ್ ರೈನ್ಸ್ ಅವರಿಗೆ ಗೊತ್ತಾಗೋದಿಲ್ಲ ಏನ್ ಮಾಡೋಣ ಅಂತ. ಅಂಡ್ ರೋಮನ್ ರೈನ್ಸ್ ಅವರು ಎಲ್ಲಾ ಟರ್ನ್ ಬಕಲ್ ಕೂಡ ಕಿತ್ತಾಕೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಟರ್ನ್ ಬಕಲ್ ನ ಕಿತ್ತಾಕಿ ಜೇಕಬ್ ಫಾಟೋ ಅವರ ಫೇಸ್ ನ ಟರ್ನ್ ಬಕಲ್ ಗೆ ಓಡಿಸ್ತಾರೆ. ಬಟ್ ನಮ್ಮ ಜೇಕಬ್ ಫಾಟೋ ಅವರು ಹಂಗೆ ಎನರ್ಜಿ ತಗೊಂಡು ಕುಣಿದಾಡ್ಕೊಂಡು ಮತ್ತೆ ಬರ್ತಾರೆ. ಅಂಡ್ ಕಂಟಿನ್ಯೂಸ್ ಆಗಿ ಜೇಕಬ್ ಫಾಟೋ ಅವ್ರನ್ನ ಒಂದು ಟರ್ನ್ ಬಕಲ್ ಗೆ ಓಡಿಸಿ ರೋಮನ್ ರೈನ್ಸ್ ಅವರು ಒಂದು ಸ್ಪಿಯರ್ ಹಾಕೋದಕ್ಕೆ ಹೋದಾಗ ಉಲ್ಟಾ ಇಲ್ಲಿ ನಮ್ಮ ಜೇಕಬ್ ಫಾಟೋ ಅವರೇ ರೋಮನ್ ರೈನ್ಸ್ ಅವರಿಗೆ ಒಂದು ಸ್ಪಿಯರ್ ನ ಹಾಕ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ನಮ್ಮ ಜೇಕಬ್ ಫಾಟೋ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಅದರಿಂದ ತಪ್ಪಿಸ್ಕೊ ಬೀಳ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ಜೇಕಬ್ ಫಾಟೋ ಅವರು ಹಂಗೆ ಒಂದು ಸುಮೋವನ್ ಡ್ರಾಪ್ ನ ಕನೆಕ್ಟ್ ಮಾಡಿ ಫೈನಲಿ ಒಂದು ಮೂನ್ ಸಾಲ್ಟ್ ನ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿ ರೋಮನ್ ರೈನ್ಸ್ ಅವ್ರನ್ನ ಪಿನ್ ಮಾಡ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಇಲ್ಲಿ ಕಿಕ್ಔಟ್ ಮಾಡ್ಬಿಡ್ತಾರೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ರೋಮನ್ ರೈನ್ಸ್ ಅವರು ರೆಗ್ಯುಲರ್ ರೀತಿ ಕಿಕ್ಔಟ್ ಮಾಡಬೇಕಾದ್ರೆ ಜೇಕಬ್ ಫಾಟೋ ಅವರಿಗೆ ಲೋ ಬ್ಲೋ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ರೆಫ್ರಿ ಆಫ್ ಕೋರ್ಸ್ ಡಿಸ್ಕ್ವಾಲಿಫಿಕೇಶನ್ ನ ಕೊಡೋಗಿಲ್ಲ. ಇದಾದ್ಮೇಲೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಜೇಕಬ್ ಫಾಟೋ ಅವರ ತಲೆನ ಟರ್ನ್ ಬಕಲ್ಗೆ ಕಂಟಿನ್ಯೂಸ್ ಆಗಿ ಓಡಿಸಿ ಒಂದು ಸ್ಪಿಯರ್ ನ ಟೇಬಲ್ ಥ್ರೂ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಜೇಕಬ್ ಫಾಟೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ತನ್ನ ಟ್ರೈಬಲ್ ಚೀಫ್ ಹೂಲಾ ಫಾಲಾ ಹಾಗೆ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ನ ನಮ್ಮ ರೋಮನ್ ರೈನ್ಸ್ ಅವರು ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಫೈನಲಿ ಈ ಒಂದು ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಅಂಡ್ ನಮ್ಮ ಜೇಕಬ್ ಫಾಟೋ ಅವರು ಕೂಡ ನೆಕ್ಸ್ಟ್ ಏನ್ ಮಾಡೋಣ ಅಂತ ನೋಡ್ತಾ ನಿಂತ್ಬಿಡ್ತಾರೆ. ಇದಾದ್ಮೇಲೆ ನಮ್ಮ ಊಸೋಸ್ಗಳು ಕೂಡ ಬರ್ತಾರೆ ರೋಮನ್ ರೈನ್ಸ್ ಅವರ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ರಿಂಗ್ ಸೈಡ್ ಅಲ್ಲಿ MFT ಅವರು ಕೂಡ ಇರ್ತಾರೆ. ಅಂಡ್ MFT ಅವರು ಜೇಕಬ್ ಫಾಟೋ ಅವ್ರನ್ನ ನೋಡ್ತಾ ಇರ್ತಾರೆ. ನಮ್ಮ ಜೇಕಬ್ ಫಾಟೋ ಅವರು MFT ನ ನೋಡ್ತಾ ಇರ್ತಾರೆ. ಅಂಡ್ ಈ ಕಡೆ ನಮ್ಮ ರೋಮನ್ ರೈನ್ಸ್ ಅವರು ನಿಮ್ಗೂ ಕೂಡ ಮುಂದೆ ಇದೆ ಅಂತ ಹೇಳಿ ಊಸೋಸ್ ಗಳ ಜೊತೆ ಸೆಲೆಬ್ರೇಷನ್ ನ ಮಾಡ್ಕೊಂಡು ಹೊರಟೋಗ್ತಾರೆ. ಶೋ ಮುಗಿದ ಮೇಲೂ ಕೂಡ ಬಹಳಷ್ಟು ವಿಚಾರಗಳಾಗಿದೆ. ಅದನ್ನೆಲ್ಲದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓವರ್ ಆಲ್ ಕ್ಲಾಶ್ ಇನ್ ಇಟಲಿ ಮಾತ್ರ ಅದ್ಭುತವಾದ ಶೋ ಅಂತಾನೆ ಹೇಳ್ಬೇಕು. ನಾನಂತೂ ಈ ಒಂದು ಶೋನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನನ್ನ ಕಡೆ ಅಂತೂ ಈ ಒಂದು ಶೋಗೆ 5 ಸ್ಟಾರ್ ರೇಟಿಂಗ್ ನ ಕೊಡ್ತಾ ಇದ್ದೀನಿ. ಮ್ಯಾಚಸ್ ಗಳು ಕೂಡ ಚೆನ್ನಾಗಿತ್ತು. ಮ್ಯಾಚಸ್ ಗಳಲ್ಲಿ ಮೂಮೆಂಟ್ ಗಳು ಕೂಡ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಅಂಡ್ ಶೋ ಮುಗಿದ ಮೇಲೆ ಇನ್ನು ನೆಕ್ಸ್ಟ್ ಲೆವೆಲ್ ವಿಚಾರಗಳು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅದೇನು ಅಂತ ಸಂಜೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಿಸ್ತು ಇವತ್ತಿನ ಕ್ಲಾಶ್ ಇನ್ ಇಟಲಿ ಶೋ? ನೀವು ಎಂಜಾಯ್ ಮಾಡೋದ್ರಾ ಇಲ್ವೋ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.